ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 52. ಕಲ್ಪ ಅಲ್ಲಿಯವರೆಗೆ ನಡೆದಿದ್ದನ್ನೆಲ್ಲವನ್ನ ಹೇಳಿ, ಇದು ಅಣ್ಣಯ್ಯ ನಡೆದಿತ್ತು ಅಂದಾಗ ಕೋಪದಿಂದ ಉಗ್ರ ನರಸಿಂಹನಂತೆ ಬದಲಾದ ಆದಿ ತನ್ನ ಹೆಜ್ಜೆಗಳನ್ನು ಆ ಫಾರಿನರ್ ಇದ್ದ ರೂಮ್ ಕಡೆಗೆ ಹಾಕಲು ಮುಂದಾದಾಗ, ಈಗ ಬೇಡ ಅಣ್ಣಯ್ಯ, ಆ ಸ್ಟೆಲ್ಲಾಳ ಕತೆ ನಾಳೆ ಬೆಳಿಗ್ಗೆ ನೋಡೋಣ, ಮೊದಲು ಅತ್ತಿಗೆಯ ಕಡೆ ಗಮನ ಹರಿಸು ಎಂದು ಭಯದಿಂದಲೇ ಹೇಳುತ್ತಾಳೆ ಕಲ್ಪ. ದೀಪಕ್ ಕೂಡ ಆದಿಯ ಭುಜದ ಮೇಲೆ ಕೈ ಹಾಕಿ, ಕೋಪ ಮಾಡಿಕೊಳ್ಳಲು ಇದು ಸರಿಯಾದ ಸಮಯವಲ್ಲ ಕಣೋ, ಮೊದಲು ಗಾನವಿಯ ಪರಿಸ್ಥಿತಿ ನೋಡು, ಅವಳನ್ನು ಫಸ್ಟ್ ಇಲ್ಲಿಂದ ಮನೆಗೆ ಕರೆದುಕೊಂಡು ಹೋಗು ಎಂದು ಸಮಾಧಾನ ಪಡಿಸಿದಾಗ, ತನ್ನ ಮೇಲೆ ವಾಲಿದ್ದ ಗಾನವಿಯ ಮುಖ ನೋಡಿ ಪಾಪ ಅನ್ನಿಸಿ ಕೋಪವನ್ನು ಕಡಿಮೆ ಮಾಡಿಕೊಂಡು ಗಾನವಿಯನ್ನು 2 ಕೈಗಳಲ್ಲಿ ಎತ್ತಿಕೊಂಡು, ನಾನು ಈಗಲೇ ಗಾನವಿಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ, ಮೊದಲು ಕಾರ್ ರೆಡಿ ಮಾಡು ಎಂದು ದೀಪಕ್ಗೆ ಹೇಳಿದ ತಕ್ಷಣ, ದೀಪಕ್ ಕಾರ್ ರೆಡಿ ಮಾಡಲು ಓಡುತ್ತಾ ಹೋದರೆ 2 ಕೈಗಳಿಂದ ಎತ್ತಿಕೊಂಡ ಗಾನವಿಯೊಂದಿಗೆ ಪಾರ್ಕಿಂಗ್ ಪ್ಲೇಸ್ಗೆ ಹೋಗುತ್ತಾನೆ ಆದಿ ಹೋಗುವಷ್ಟರಲ್ಲಿ ದೀಪಕ್ ಕಾರ್ನೊಂದಿಗೆ ರೆಡಿಯಾಗಿರುತ್ತಾನೆ. ದೀಪಕ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಗಾನವಿಯನ್ನು ಫ್ರಂಟ್ ಸೀಟ್ನಲ್ಲಿ ಕೂರಿಸಿಕೊಂಡು ತಾನೇ ಡ್ರೈವಿಂಗ್ ಶುರು ಮಾಡುತ್ತಾನೆ ಆದಿ ಡ್ರೈವಿಂಗ್ ಮಾಡುವಷ್ಟು ಹೊತ್ತು ಸ್ಟೆಲ್ಲಾಳ ಬಗ್ಗೆಯೇ ಯೋಚಿಸುತ್ತಿರುತ್ತಾನೆ. ಎಷ್ಟಕ್ಕೆ ಧೈರ್ಯ ಅವಳಿಗೆ? ನನ್ನ ಗಾನವಿಯ ತಂಟೆಗೆ ಬರುತ್ತಾಳಾ? ಇನ್ನು ಅವಳನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಆದರೂ ಗಾನವಿ ಇಷ್ಟು ಮುಗ್ಧಳಾಗಿದ್ದರೆ ಹೇಗೆ ಎಂದು ಗಾನವಿಯ ಕಡೆ ನೋಡುವಷ್ಟರಲ್ಲಿ ಅಮಲಿನಲ್ಲಿ ಏನೋ ಕನವರಿಸುತ್ತಿರುತ್ತಾಳೆ. ಏನದು ಎಂದು ಕಿವಿಗೊಟ್ಟ ಆದಿಗೆ, ಏ ಸ್ಟೆಲ್ಲಾ, ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ಎಲ್ಲಿಗೆ ಕಳುಹಿಸುತ್ತಿದ್ದೀಯ? ನಮ್ಮ ಯಜಮಾನರಿಗೆ ಗೊತ್ತಾದರೆ ನಿನ್ನನ್ನು ಸಾಯಿಸಿ ಬಿಡುತ್ತಾರೆ, ನಮ್ಮ ಯಜಮಾನರ ಬಗ್ಗೆ ನಿನಗೆ ಗೊತ್ತಿಲ್ಲ ಅನ್ನಿಸುತ್ತೆ ಎಂದು ತನ್ನಷ್ಟಕ್ಕೆ ತಾನೇ ಏನೋ ಮಾತನಾಡುತ್ತಿರುತ್ತಾಳೆ. ಈ ಬುದ್ಧಿ ಚೆನ್ನಾಗಿಯೇ ಇದೆ, ಆದರೆ ಅವಳು ಡ್ರಿಂಕ್ ಕುಡಿಸಿದಾಗ ಅದು ಏನು ಅನ್ನೋದು ಮಾತ್ರ ಇವಳಿಗೆ ಅರ್ಥವಾಗಲಿಲ್ಲ. ಆಗ ಇವಳ ಬುದ್ಧಿ ಎಲ್ಲಿಗೆ ಹೋಗಿತ್ತೋ ಎಂದು ಗಾನವಿಯನ್ನು ನೋಡಿ ಮುದ್ದಾಗಿ ಬೈದುಕೊಳ್ಳುತ್ತಿರುತ್ತಾನೆ. ಅಮಲಿನಲ್ಲಿ ಇನ್ನು ಮುಗ್ಧವಾಗಿ ಕಾಣುತ್ತಿರುವ ಗಾನವಿಯ ಮುಖವನ್ನು ನೋಡುತ್ತಾ ಮತ್ತೆ ಏನೂ ಹೇಳಲಾಗದೆ ಡ್ರೈವಿಂಗ್ ಸ್ಪೀಡ್ ಹೆಚ್ಚಿಸುತ್ತಾನೆ ಆದಿ. ಅಷ್ಟರಲ್ಲಿ ಮನೆ ಬಂದಿದ್ದರಿಂದ ಕಾರ್ ಇಳಿದು ಗಾನವಿಯನ್ನು ಎತ್ತಿಕೊಂಡು ಹಾಲ್ ಒಳಗೆ ಹೋಗುವಷ್ಟರಲ್ಲಿ ಸೀತಮ್ಮ ಅಲ್ಲೇ ಇದ್ದಿದ್ದರಿಂದ ಆದಿ ಕೈಗಳಲ್ಲಿರುವ ಗಾನವಿಯನ್ನು ನೋಡಿ, ಅಯ್ಯೋ ಏನಾಯ್ತು ಚಿಕ್ಕ ಯಜಮಾನ್ರೆ, ಗಾನವಿಯಮ್ಮನನ್ನು ಯಾಕೆ ಹಾಗೆ ಎತ್ತಿಕೊಂಡು ಬರ್ತಿದ್ದೀರಾ? ಅವರು ಚೆನ್ನಾಗಿಯೇ ಇದ್ದರಲ್ಲ ಎಂದು ಗಾಬರಿಯಿಂದ ಕೇಳಿದಾಗ, ಏನೂ ಆಗಿಲ್ಲ ಬಿಡು ಸೀತಮ್ಮ, ನೋಡಿಕೊಳ್ಳದೆ ಕುಡಿಯುವ ನೀರು ಅಂದುಕೊಂಡು ಏನನ್ನೂ ಕುಡಿದು ಬಿಟ್ಟಿದ್ದಾಳೆ, ತಕ್ಷಣ ಹೀಗೆ ಬಿದ್ದು ಬಿಟ್ಟಳು, ನೀನು ಗಾಬರಿಯಾಗಬೇಡ, ಬೆಳಿಗ್ಗೆಯಷ್ಟರಲ್ಲಿ ಮಾಮೂಲಿಯಾಗುತ್ತಾಳೆ ಬಿಡು ಎಂದು ಅವಳನ್ನು ಎತ್ತಿಕೊಂಡು ತನ್ನ ರೂಮ್ಗೆ ನಡೆಯುತ್ತಾನೆ ಆದಿ. ರೂಮ್ಗೆ ಹೋದ ಆದಿ ಗಾನವಿಯನ್ನು ಅಲ್ಲಿ ಬೆಡ್ ಮೇಲೆ ಮಲಗಿಸುವಾಗ, ಆಗ ಕಣ್ಣು ಬಿಟ್ಟು ನೋಡುತ್ತಿರುವ ಗಾನವಿ ಆದಿಯನ್ನು ತನ್ನ ಎದುರು ನೋಡಿ ಅಮಲಿನಲ್ಲಿ ನಗುತ್ತಾ, ನೀವು ಬಂದು ಬಿಟ್ಟಿರಾ ಎಂದು ತೊದಲುತ್ತಾ ಮಾತನಾಡುತ್ತಾ, ನನಗೆ ಗೊತ್ತು, ನಾನು ಎಲ್ಲಿದ್ದರೂ ನೀವು ನನಗಾಗಿ ಬಂದು ಬಿಡುತ್ತೀರಾ ಅಂತ ಎನ್ನುತ್ತಾ ನಗುತ್ತಿರುತ್ತಾಳೆ. ಗಾನವಿಯ ನಗು ನೋಡಿ ಆದಿ ಕೂಡ ಮನಸ್ಸಿನಲ್ಲಿ ನಗುತ್ತಾ, ಅಮಲಿನಲ್ಲಿ ಎಷ್ಟು ವೇಷಗಳನ್ನು ಹಾಕುತ್ತೀಯೇ ಎಂದುಕೊಳ್ಳುತ್ತಾ, ಅದು ಅಷ್ಟೇ ಗೊತ್ತು, ಅಂದರೆ ಗೊತ್ತು ಅಷ್ಟೇ, ಯಾಕೆಂದರೆ ನಾನೆಂದರೆ ನಿಮಗೆ ಇಷ್ಟ ಅಲ್ವಾ, ನನ್ನನ್ನು ನೀವು ಬಿಡುವುದಿಲ್ಲ ಅಲ್ವಾ ಎಂದು ಹುಚ್ಚಾಗಿ ನಗುತ್ತಿರುತ್ತಾಳೆ. ನೀನಂದರೆ ನನಗೆ ಇಷ್ಟ ಅಂತ ನಾನು ಎಂದಾದರೂ ನಿನಗೆ ಹೇಳಿದ್ದೇನಾ ಎಂದಾಗ, ನೀವೇನು ಬಾಯಿಂದ ಹೇಳಬೇಕಾಗಿಲ್ಲ, ನಿಮ್ಮ ಕಣ್ಣುಗಳಲ್ಲೇ ನಿಮ್ಮ ಇಷ್ಟ ತಿಳಿಯುತ್ತದೆ, ನೀವು ಬಾಯಿಂದ ಯಾವ ವಿಷಯ ಹೇಳದಿದ್ದರೂ ನಿಮ್ಮ ಕೃತ್ಯಗಳಿಂದ ಎಲ್ಲವನ್ನ ತೋರಿಸುತ್ತೀರಾ ಅಂದ್ಲು. ಅಬ್ಬೋ, ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟುಕೊಂಡಿದ್ದೀಯೇ ಅನ್ನುತ್ತಿದ್ದರೆ, ಹೌದು, ನಿಮ್ಮ ಮೇಲೆ ನನಗೆ ತುಂಬ ನಂಬಿಕೆ, ಯಾಕೆಂದರೆ ನೀವಂದರೆ ನನಗೆ ತುಂಬ ಇಷ್ಟ ಅಲ್ವಾ, ನೀವು ಎಂಥವರು ಅಂತ ನನಗೆ ಗೊತ್ತು ಅಲ್ವಾ ಅಂದ್ಲು. ಏನು ಗೊತ್ತು ನನ್ನ ಬಗ್ಗೆ ಅಂದ. ನೀವು ಹೊರಗಡೆ ಕಠಿಣವಾಗಿ ಕಾಣುತ್ತೀರ, ಆದರೆ ನಿಮ್ಮ ಮನಸ್ಸು ಬೆಣ್ಣೆಗಿಂತ ಮೃದು, ಅದಕ್ಕೆ ನೀವಂದರೆ ಇಷ್ಟ ಎನ್ನುತ್ತಿದ್ದರೆ, ನಾನಂದರೆ ಅಷ್ಟು ಇಷ್ಟನಾ ಅಂದ. ಹೌದು, ತುಂಬ ಇಷ್ಟ ಅಂದ್ಲು. ಎಷ್ಟು ಇಷ್ಟ ಅಂದರೆ, ನಿಮಗಾಗಿ ನನ್ನ ಪ್ರಾಣ ಕೊಡಲು ಹೇಳಿದರೂ ಆನಂದವಾಗಿ ಕೊಟ್ಟು ಬಿಡುತ್ತೇನೆ, ನೀವಂದರೆ ನನಗೆ ಅಷ್ಟು ಇಷ್ಟ ಎಂದು ಗಾನವಿ ಕುಡಿದ ಅಮಲಿನಲ್ಲಿ
ತನ್ನ ಮನಸ್ಸಿನ ಭಾವನೆಗಳನ್ನು ಹೇಳುತ್ತಿದ್ದರೆ ತದೇಕ ಚಿತ್ತದಿಂದ ಅವಳ ಕಡೆಯೇ ನೋಡುತ್ತಿರುತ್ತಾನೆ ಆದಿ. ನಾನಂದರೆ ಯಾಕೆ ಅಷ್ಟು ಇಷ್ಟ ಎಂದು ಕೇಳುತ್ತಿದ್ದರೆ, ಯಾಕೆ ಅಂದರೆ ಯಾಕೆಂದರೆ ನೀವು ನನ್ನ ಗಂಡ ಅಲ್ವಾ. ಮದುವೆ ಮಂಟಪದಲ್ಲಿ ಮೊದಲ ಬಾರಿಗೆ ನಿಮ್ಮನ್ನು ನೋಡಿದ ಕ್ಷಣದಿಂದಲೇ ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೀನಿ ಅಲ್ವಾ. ನಿಮ್ಮನ್ನು ನನ್ನ ಮಂದಿರದಲ್ಲಿ ಸಂಪೂರ್ಣವಾಗಿ ತುಂಬಿಕೊಂಡಿದ್ದೀನಿ ಅಲ್ವಾ ಎಂದು ಅಮಲಿನಲ್ಲಿಯೇ ಹೇಳುತ್ತಿರುತ್ತಾಳೆ. ಆ ಕ್ಷಣವೇ ನನ್ನ ಜೀವನವನ್ನು ನಿಮಗೆ ಅರ್ಪಿಸಿಬಿಟ್ಟಿದ್ದೀನಿ ಅಲ್ವಾ ಎನ್ನುತ್ತಿರುತ್ತಾಳೆ. ಆದರೆ ನೀನಂದರೆ ನನಗೆ ಇಷ್ಟವಿಲ್ಲವಲ್ಲ ಎಂದು ಆದಿ ಅನ್ನುತ್ತಿದ್ದರೆ, ಪ್ಲೀಸ್ ಆ ಮಾತು ಅನ್ನಬೇಡಿ ಎಂದು ಸಣ್ಣ ಮಗುವಿನಂತೆ ಮುನಿಸಿಕೊಂಡ ಹಾಗೆ ಮುಖ ಮಾಡಿ, ಮದುವೆಯಾದ ಹೊಸದರಲ್ಲಿ ನನ್ನ ಮೇಲೆ ಇಷ್ಟ ಇಲ್ಲದಿದ್ದರೂ ಈಗ ನಾನಂದರೆ ತುಂಬ ಇಷ್ಟಪಡುತ್ತಿದ್ದೀರಾ ನೀವು, ಅದು ನನಗೆ ಅರ್ಥವಾಗುತ್ತದೆ. ಆದರೂ ನಾನಂದರೆ ಯಾಕೆ ಇಷ್ಟ ಇಲ್ಲ ನಿಮಗೆ, ನಾನು ನಿಮಗೆ ಹಿಡಿಸಲಿಲ್ಲವಾ ಎಂದು ಮುನಿಸಿಕೊಂಡವಳಂತೆ ತುಟಿ ಉಬ್ಬಿಸಿ ಆದಿ ಕಡೆ ನೋಡುತ್ತಾ, ಆದಿಯ ಶರ್ಟ್ ಕಾಲರ್ ಹಿಡಿದುಕೊಂಡು ತನ್ನ ಕಡೆಗೆ ಎಳೆದುಕೊಂಡು, ಹೇಳಿ ನಾನಂದರೆ ಯಾಕೆ ಇಷ್ಟವಿಲ್ಲ ನಿಮಗೆ ಎಂದು ಬೇಸರದಿಂದ ಕೇಳುತ್ತಿರುತ್ತಾಳೆ ಗಾನವಿ. ಗಾನವಿಗೆ ಅಷ್ಟು ಹತ್ತಿರವಾಗಿ ಆದಿ ಇರುವಾಗ ಕೆಂಪು ಬಣ್ಣದ ಸೀರೆಯಲ್ಲಿ ಕಾಡಿಗೆ ಹಚ್ಚಿದ ಕಣ್ಣುಗಳೊಂದಿಗೆ ತನ್ನ ಕಣ್ಣ ರೆಪ್ಪೆಗಳನ್ನು ಮೇಲಿನ ಮರಿಯಂತೆ ಪಟಪಟನೆ ಬಡಿಯುತ್ತಿದ್ದರೆ ಮುಗ್ಧವಾದ ಗಾನವಿಯ ಮುಖವನ್ನು ನೋಡುತ್ತಾ ಅವಳ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗುತ್ತದೆ ಆದಿಗೆ. ನೋಡಿದ್ರಾ ಈಗಲೂ ನನ್ನನ್ನು ಹೇಗೆ ನೋಡುತ್ತಿದ್ದೀರೋ, ನಾನಂದರೆ ನಿಮಗೆ ಇಷ್ಟವೇ ತಾನೆ ಎಂದು ನಗುತ್ತಾ, ಕಳ್ಳ ನೀವು, ನಾನಂದರೆ ಇಷ್ಟವಿದ್ದರೂ ಬೇಕೆಂತಲೇ ನನಗೆ ಹೇಳುತ್ತಿಲ್ಲ ಅಷ್ಟೆ ಎನ್ನುತ್ತಾ ಸಲಿಗೆಯಿಂದ ಆದಿಯ ಮೂಗು ಹಿಡಿದು ಎಳೆಯುತ್ತಿದ್ದರೆ, ಬಿಡು ಅನ್ನುತ್ತಾ ಮೇಲೇಳಲು ಹೋದಾಗ ಅವಳನ್ನು ಪಕ್ಕಕ್ಕೆ ಉರುಳಿಸಿ ಆದಿ ಬೆಡ್ ಮೇಲೆ ಬೀಳುತ್ತಿದ್ದಂತೆಯೇ ಅವಳು ಆದಿಯ ಮೇಲೇರಿ ಅವನ ಮುಖವನ್ನು ತೀಕ್ಷ್ಣವಾಗಿ ನೋಡುತ್ತಾ, ಆದಿಯ ಸುಂದರವಾದ ರೂಪಕ್ಕೆ ಮೈಮರೆತು, ನೋಡಲು ಎಷ್ಟು ಸುಂದರವಾಗಿದ್ದೀರಾ ನೀವು, ಆದರೆ ಯಾವಾಗ ನೋಡಿದರೂ ಆ ಮೂಗಿನ ಮೇಲೆ ಕೋಪವೇ ಇರುತ್ತೆ ಎಂದು ತನ್ನ ಮೂಗಿನಿಂದ ಆದಿಯ ಮೂಗಿಗೆ ಉಜ್ಜಿ ಮತ್ತೆ ಸ್ವಲ್ಪ ಮೇಲಕ್ಕೆ ಎದ್ದು, ಚಂದಮಾಮನಂತಿರುವ ನಿಮ್ಮ ಮುಖದಲ್ಲಿ ಯಾವಾಗಲೂ ನಗು ಇರುವುದಿಲ್ಲ ಯಾಕೆ, ನೀವು ನಕ್ಕರೆ ಎಷ್ಟು ಚೆನ್ನಾಗಿರುತ್ತೀರಾ ಗೊತ್ತಾ, ಆ ಹುಣ್ಣಿಮೆ ಚಂದ್ರನಿಗಿಂತ ಸುಂದರವಾಗಿರುತ್ತೀರಾ, ಆದರೆ ಈ ತುಟಿಗಳ ಮೇಲೆ ಯಾವಾಗಲೂ ನಗುವನ್ನೇ ತೋರಿಸುವುದಿಲ್ಲ ಅನ್ನುತ್ತಾ ಆದಿಯ ತುಟಿಗಳನ್ನು ಕೈಯಿಂದ ಹಿಡಿದು ಎಳೆದು ಕಪ್ಪಗಿರುವ ಆದಿಯ ಮೀಸೆಯನ್ನು ಸಣ್ಣದಾಗಿ ಎಳೆಯುತ್ತಿದ್ದರೆ, ಆ ಗಾನವಿ ಮಾಡುತ್ತಿರುವ ಕೆಲಸಗಳಿಗೆ ಸಣ್ಣದಾಗಿ ನಗುತ್ತಾ, ಏಯ್ ಏನು ಮಾಡ್ತಾ ಇದ್ದೀಯೇ ನೀನು ಅಂದಾಗ, ನಿಮ್ಮ ಮೀಸೆ ಭಲೇ ಆಗಿದೆ ಅನ್ನುತ್ತಾ ಆದಿಯ ಮೇಲೆ ಸಂಪೂರ್ಣವಾಗಿ ವಾಲಿದ ಗಾನವಿ ತನ್ನ 2 ಕಾಲುಗಳನ್ನು ಮೊಣಕಾಲಿನವರೆಗೆ ಮೇಲಕ್ಕೆ ಎತ್ತಿ ಗಾಳಿಯಲ್ಲಿ ತೂಗಾಡಿಸುತ್ತಾ ಆದಿಯ ಶರ್ಟ್ ಹಿಡಿದುಕೊಂಡು 2 ಬಟನ್ಗಳನ್ನು ಕೀಳುತ್ತಿದ್ದರೆ, ಅವಳ 2 ಕೈಗಳನ್ನು ಹಿಡಿದುಕೊಂಡು ಏನು ಮಾಡ್ತಾ ಇದೀಯೇ ನೀನು ಎಂದು ಕೇಳಲು, 1 ನಿಮಿಷ ತಡೆಯಿರಿ, ನಾನೇನು ಮಾಡುತ್ತಿದ್ದೇನೋ ಗೊತ್ತಾಗುತ್ತಿದೆಯಲ್ಲ ಎನ್ನುತ್ತಾ ತನ್ನ ಕೈಗಳನ್ನು ಆದಿಯ ಕೈಗಳಿಂದ ಬಿಡಿಸಿಕೊಂಡು 2 ಬಟನ್ಗಳು ಕಿತ್ತು ಹೋಗಿದ್ದರಿಂದ ಆದಿಯ ಬೆಳ್ಳಗಿನ ಎದೆ ಕ್ಲಿಯರ್ ಆಗಿ ಗಾನವಿಗೆ ಕಾಣಿಸುತ್ತಿದ್ದರೆ, ಅದರ ಮೇಲಿರುವ ಕಪ್ಪು ಕೂದಲುಗಳನ್ನು ಕೈ ಬೆರಳುಗಳಿಂದ ಸವರಿಕೊಳ್ಳುತ್ತಾ ಮುಂದಕ್ಕೆ ಬಾಗಿ ಆದಿಯ ಹೃದಯದ ಮೇಲೆ ಮುತ್ತಿಟ್ಟು, ಇಲ್ಲಿ ನಿಮ್ಮ ಈ ಎದೆಯಲ್ಲಿ ಯಾವಾಗಲೂ ನಾನೇ ಇರಬೇಕು ಎಂದು ಮುದ್ದು ಮುದ್ದಾಗಿ ಅನ್ನುತ್ತಾ ಅವನ ಎದೆಯ ಮೇಲೆ ತಲೆ ಇಟ್ಟುಕೊಳ್ಳುತ್ತಾಳೆ 2 ಕ್ಷಣ. ಗಾನವಿ 2 ಕಾಲುಗಳನ್ನು ಮೇಲಕ್ಕೆ ಎತ್ತುವಷ್ಟರಲ್ಲಿ ಗಾನವಿಯ ಸೀರೆ ಪಾದಗಳಿಂದ ಮೊಣಕಾಲಿನವರೆಗೆ ಕೆಳಕ್ಕೆ ಜಾರಿದರೆ, ಬೆಳ್ಳಗಿನ ಬಾಳೆದಿಂಡಿನಂತಿರುವ ಕಾಲುಗಳು, ವೀಳ್ಯದೆಲೆಯಂತಿರುವ ಪಾದಗಳು, ಕಾಲ್ಬೆರಳುಗಳಿರುವ ಬೆಳ್ಳಿಯ ಕಾಲುಂಗರ, ಬೆಳ್ಳಗೆ ಮಿನುಗುತ್ತಿರುವ ಗೆಜ್ಜೆಗಳು ಎಲ್ಲವೂ ಮುದ್ದಾಗಿ ಅನ್ನಿಸುತ್ತದೆ ಆದಿಗೆ. ಅಷ್ಟರಲ್ಲಿ ಗಾನವಿ ಆದಿಯ ಎದೆಯ ಮೇಲಿಂದ ಮತ್ತೆ ಮೇಲೇಳುವಾಗ ಆ ಪ್ರಕ್ರಿಯೆಯಲ್ಲಿ ಗಾನವಿಯ ಸೆರಗಿಗಿದ್ದ ಪಿನ್ನು ಕಿತ್ತು ಹೋಗಿ ಎಲ್ಲೋ ಬಿದ್ದರೆ ಗಾನವಿಯ ಸೆರಗು ಸಂಪೂರ್ಣವಾಗಿ ಕೆಳಕ್ಕೆ ಜಾರಿ ಬಿಡುತ್ತದೆ. ಗಾನವಿ ತನ್ನ ಮೇಲೆ ಬೋರಲಾಗಿ ಮಲಗಿದ್ದರಿಂದ ಗಾನವಿಯ ಕುತ್ತಿಗೆಯಲ್ಲಿದ್ದ ಮಂಗಳಸೂತ್ರ ನನ್ನ ಸ್ಥಾನ ಇದೆ ಎನ್ನುವಂತೆ ಆದಿಯ ಎದೆಯ ಮೇಲೆ ವಾಲಲು, ಗಾನವಿಯ ಯೌವನ ಬಿಗಿಯಾದ ರವಿಕೆಯಿಂದ ಆದಿಯ ಕಣ್ಣುಗಳಿಗೆ ಮುದ ನೀಡುತ್ತಿದ್ದರೆ, ಗಾನವಿಯನ್ನು ಹಾಗೆ ನೋಡುತ್ತಾ ತನ್ನ ಮನಸ್ಸು ವಶ ತಪ್ಪುತ್ತಿದ್ದರೆ, ಬೆಳಿಗ್ಗೆ 1 ಕ್ಷಣ ತನ್ನ ಸೆರಗು ಜಾರಿದ್ದಕ್ಕೆ ನಾಚಿಕೆಯಿಂದ ತನ್ನ 2 ಕೈಗಳನ್ನು ತನ್ನ ಎದೆಗೆ ಅಡ್ಡಲಾಗಿ ಇಟ್ಟುಕೊಂಡದ್ದು ನೆನಪಾಗಿ
ಮನಸ್ಸಿನಲ್ಲೇ ನಗುತ್ತಾ ಇವಳು ಪ್ರಜ್ಞೆಯಲ್ಲಿದ್ದರೆ ಈ ನಿಮಿಷವೇ ನಾಚಿಕೆಯಿಂದ ಮುದುಡಿಕೊಳ್ಳುತ್ತಿದ್ದಳು ಎಂದುಕೊಳ್ಳುತ್ತಾ ಗಾನವಿಯ ಜಾರಿದ ಸೆರಗನ್ನು ಮತ್ತೆ ಅವಳ ಭುಜದ ಮೇಲೆ ಹಾಕುತ್ತಿದ್ದರೆ ಆದಿಯ ಕಡೆ ನಗುತ್ತಾ ನೋಡುತ್ತಾ, ನನಗೆ ಗೊತ್ತು ನೀವೆಷ್ಟು ಒಳ್ಳೆಯವರು ಅಂತ ಎನ್ನುತ್ತಾ ಆದಿಯನ್ನು ಮತ್ತೊಮ್ಮೆ ಅಪ್ಪಿಕೊಳ್ಳುತ್ತಾ ಆದಿಯ ಕೆನ್ನೆಯ ಮೇಲೆ ಚಟಕ್ಕನೆ ಮುತ್ತಿಡುತ್ತಾಳೆ ಗಾನವಿ. ಗಾನವಿ ಮಾಡಿದ ಕೆಲಸಕ್ಕೆ ಆದಿಯಲ್ಲಿ ಯಾವುದೋ ತಿಳಿಯದ ಪರವಶತೆ ಉಂಟಾಗುತ್ತದೆ. ತನಗೆ ವಯಸ್ಸಿಗೆ ಬಂದಾಗಲಿಂದ ಯಾವ ಹೆಣ್ಣು ಮಕ್ಕಳನ್ನು ತನ್ನ ಹತ್ತಿರಕ್ಕೂ ಬಿಟ್ಟುಕೊಂಡಿರಲ್ಲ. ಕನಿಷ್ಠ ಯಾವ ಹೆಣ್ಣು ಮಕ್ಕಳ ಕಡೆಯೂ ಕಣ್ಣೆತ್ತಿಯೂ ನೋಡಿರಲಿಲ್ಲ. ಎಷ್ಟೋ ಜನ ತನ್ನ ಹಿಂದೆ ಬಿದ್ದರೂ ಸಹ ತನ್ನ ಕಣ್ಣೋಟದಿಂದಲೇ ಅವರನ್ನು ಕಂಟ್ರೋಲ್ ಮಾಡುತ್ತಿದ್ದ. ಅದಕ್ಕೆ ಯಾವ ಹೆಣ್ಣು ಮಗಳ ಸ್ಪರ್ಶವೂ ತನಗೆ ತಿಳಿದಿರಲಿಲ್ಲ. ಈ ದಿನ ಗಾನವಿ ತನ್ನ ಮೇಲೆ ಅಷ್ಟು ಹಕ್ಕು ಚಲಾಯಿಸುತ್ತಾ ತನ್ನೊಂದಿಗೆ ಅಷ್ಟು ಸಲಿಗೆಯಿಂದ ವರ್ತಿಸುತ್ತಿದ್ದರೆ ತನ್ನ ಮನಸ್ಸಿಗೆ ಒಪ್ಪಿದ ಇನಿಯೇ ನೀನು ನನ್ನವಳು ಎನ್ನುವಂತೆ ತನ್ನ ಮನಸ್ಸಿನ ಭಾವನೆಯನ್ನೆಲ್ಲ ತನ್ನ ಕಣ್ಣುಗಳಲ್ಲಿ ಮನಸ್ಸಿನಿಂದ ವ್ಯಕ್ತಪಡಿಸುತ್ತಿದ್ದರೆ ತುಂಬ ಸಂತೋಷವೆನಿಸುತ್ತದೆ ಆದಿಗೆ. ಗಾನವಿಯಲ್ಲಿ ಯಾವಾಗಲೂ ಭಯ ಮತ್ತು ಮೌನವನ್ನು ಹೊರತುಪಡಿಸಿ ಈ ತುಂಟತನವನ್ನು ಎಂದೂ ನೋಡಿರದ ಆದಿಗೆ ಯಾವಾಗಲೂ ಮುಗ್ಧಳಾಗಿರುವ ಗಾನವಿಯ ಮನಸ್ಸಿನಲ್ಲಿ ಎಷ್ಟು ಆಸೆಗಳಿವೆಯೋ ಎಂದು ಅರ್ಥವಾಗುತ್ತದೆ. ಗಾನವಿಯ ಈ ತುಂಟತನವು ಇನ್ನಷ್ಟು ಇಷ್ಟವಾಗುತ್ತಿದ್ದರೆ ಗಾನವಿಯ ಕಡೆಗೆ ಅಪರೂಪವಾಗಿ ನೋಡುತ್ತಾನೆ ಆದಿ ತನ್ನ ಕಡೆ ಹಾಗೆಯೇ ನೋಡುವುದನ್ನು ಕಂಡ ಗಾನವಿ ಆದಿಯ ಕೂದಲನ್ನು ಕೆದರುತ್ತಾ, ನೋಡಿದಿರಾ ಮತ್ತೆ ಸಿಕ್ಕಿಬಿದ್ದಿರಿ ಎನ್ನುತ್ತಾ ನಗುತ್ತಿದ್ದರೆ ತನ್ನ 2 ಕೈಗಳನ್ನು ತಲೆಯ ಕೆಳಗೆ ಇಟ್ಟುಕೊಂಡು ಸಣ್ಣದಾಗಿ ನಗುತ್ತಾ ಗಾನವಿಯ ಈ ಆಟಗಳನ್ನೆಲ್ಲ ನೋಡುತ್ತಾ ಮತ್ತಿನಲ್ಲಿ ನಿನಗೆ ಧೈರ್ಯ ತುಂಬ ಹೆಚ್ಚಾಗಿದೆಯಲ್ಲ ಎಂದು ಅಂದುಕೊಳ್ಳುತ್ತಾ ಗಾನವಿಯ ಕಡೆಗೆ ನೋಡುತ್ತಾ, ಏನು ಸಿಕ್ಕಿಬಿದ್ದೆ ಎನ್ನುತ್ತಿದ್ದರೆ ನನ್ನ ಕಡೆ ನೀವು ಪ್ರೀತಿಯಿಂದ ನೋಡುವುದನ್ನು ನಾನು ನೋಡಿಬಿಟ್ಟೆನಲ್ಲ ಎನ್ನುತ್ತಾ ಆದಿಯ ಹಣೆಯ ಮೇಲೆ ಮುತ್ತಿಡುತ್ತಾಳೆ ಗಾನವಿ. ಆದಿಯನ್ನು ನೋಡಿದರೇನೆ ಭಯಪಡುವ ಗಾನವಿ ಇಂದು ಮತ್ತಿನಲ್ಲಿ ಆದಿ ಮೇಲೆ ಪ್ರೀತಿಯನ್ನು ತೋರಿಸುತ್ತಿದ್ದರೆ ಆ ಕ್ಷಣಗಳನ್ನು ಮಧುರವಾಗಿ ಆಸ್ವಾದಿಸುತ್ತಿರುತ್ತಾನೆ ಆದಿ. ಅಷ್ಟರಲ್ಲೇ ಗಾನವಿ ಆದಿಯ ಕೆನ್ನೆಯನ್ನು ಕಚ್ಚಿದ್ದರಿಂದ, ಏಯ್ ಏನು ಮಾಡ್ತಾ ಇದ್ದೀಯೇ ಅಂದ. ನಾನೇನು ಮಾಡುತ್ತಿದ್ದೇನೆ, ನೀವು ಮಾಡಿದ್ದನ್ನೇ ಮಾಡುತ್ತಿದ್ದೇನೆ ಎಂದು ಮುಗ್ಧವಾಗಿ ಅನ್ನುತ್ತಾಳೆ ಗಾನವಿ ಏನು ಹೇಳಿದಳು ಆದಿಗೆ ಅರ್ಥವಾಗದೆ, ನಾನು ನಿನಗೇನು ಮಾಡಿದ್ದೇನೆ ಎನ್ನುತ್ತಿದ್ದರೆ, ಅದೇ ಟವಲ್ನಿಂದ ನಿಮ್ಮ ತಲೆ ಒರೆಸಲು ನನಗೆ ಹೇಳಿದ್ದ ದಿನ, ಆ ದಿನ ನೀವು ನಾನು ನಿಮ್ಮ ತಲೆ ಒರೆಸುತ್ತಿದ್ದರೆ ನನ್ನ ಸೊಂಟದ ಬಳಿ ಎಂದು ಗಾನವಿ ನಾಚಿಕೊಳ್ಳುತ್ತಾ ಹೇಳುತ್ತಿದ್ದರೆ ಆದಿ ಸಣ್ಣದಾಗಿ ನಗುತ್ತಾ, ನಿನ್ನ ಸೊಂಟದ ಬಳಿ ಏನು ಮಾಡಿದೆ ಅಂದ. ಗಾನವಿ ನಾಚಿಕೆಯಿಂದ 2 ಕೈಗಳಲ್ಲಿ ಮುಖ ಬಚ್ಚಿಟ್ಟುಕೊಳ್ಳುತ್ತಾ, ನನ್ನ ಸೊಂಟದ ಬಳಿ ನಿಮ್ಮ ಮೀಸೆಯಿಂದ ಕಚಗುಳಿ ಇಟ್ಟು ನನಗೆ ಗಾಬರಿ ಹುಟ್ಟಿಸಿ ನನ್ನ ಹೊಟ್ಟೆಯ ಮೇಲೆ ನಿಮ್ಮ ಹಲ್ಲಿನ ಗುರುತು ಮೂಡಿಸಿದಿರಿ. ಆದರೆ ನಾನೇನು ಮಾಡಿಲ್ಲ ಎಂದು ನನ್ನನ್ನು ಯಾಮಾರಿಸಿದಿರಿ ಎಂದು ನಕಲಿ ಕೋಪದಿಂದ ಅನ್ನುತ್ತಾ, ಆದರೆ ನನಗೆ ತಿಳಿದು ಹೋಯ್ತಲ್ಲ ಎನ್ನುತ್ತಾ ಮತ್ತೊಮ್ಮೆ ನಗುತ್ತಾಳೆ. ಗಾನವಿ ಹಾಗೆ ಸ್ವಚ್ಛವಾಗಿ ನಗುತ್ತಿದ್ದರೆ ಯಾವುದೇ ಕಲ್ಮಶವಿಲ್ಲದ ಹಸುಗೂಸಿನಂತೆಯೇ ಅನ್ನಿಸುತ್ತಾಳೆ. ಆದರೆ ಅಷ್ಟರಲ್ಲೇ ಏನೋ ನೆನಪಾದವಳಂತೆ ಗಾನವಿ ಕಣ್ಣೀರು ಹಾಕುತ್ತಿದ್ದರೆ ಅವಳ ಕಣ್ಣಿನಿಂದ ಸುರಿದ ನೀರು ಆದಿಯ ಕೆನ್ನೆಗಳನ್ನು ಒತ್ತೆ ಮಾಡುತ್ತಿದ್ದರೆ ಇಷ್ಟರಲ್ಲೇ ಏನಾಯಿತು ಇವಳಿಗೆ, ಏಕೆ ಅಳುತ್ತಿದ್ದಾಳೆ ಎಂದು ಅಂದುಕೊಳ್ಳುತ್ತಾ ಗಾನವಿಯ ತಲೆಯನ್ನು ಮೇಲಕ್ಕೆತ್ತಿ ಅವಳ ಕಣ್ಣೀರು ಒರೆಸಿ ತಾನು ಎದ್ದು ಗಾನವಿಯನ್ನು ತನ್ನ ಮಡಿಲಲ್ಲಿ ಕೂರಿಸಿಕೊಂಡು ತನ್ನ ಕೈಯಿಂದ ಗಾನವಿಯ ಗಲ್ಲವನ್ನು ಮೇಲಕ್ಕೆತ್ತಿ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಏನಾಯಿತು ಎಂದು ಪ್ರೀತಿಯಿಂದ ಕೇಳುತ್ತಾನೆ. ಆದಿ ಪ್ರೀತಿಯಿಂದ ಕೇಳಿದ್ದರಿಂದ ಒಮ್ಮೆಲೆ ಆದಿಯನ್ನು ಅಪ್ಪಿಕೊಂಡು ಆದಿಯ ಕುತ್ತಿಗೆಯ ಸುತ್ತ ಕೈ ಹಾಕಿ ಕುತ್ತಿಗೆಯ ಬಳಿ ಮುಖವಿಟ್ಟು, ಏನೂ ಆಗಿಲ್ಲ, ನಾನೊಬ್ಬಳು ದುರಾದೃಷ್ಟವಂತೆ, ನಿಮ್ಮೊಂದಿಗೆ ಜೀವಿತಾವಧಿ ಒಟ್ಟಿಗೆ ಇರುವ ಅದೃಷ್ಟ ಕೂಡ ನನಗಿಲ್ಲ ಎನ್ನುತ್ತಿದ್ದರೆ ಗಾನವಿಯ ಮುಖವನ್ನು 2 ಕೈಗಳಿಂದ ಬೊಗಸೆಗೆ ತೆಗೆದುಕೊಂಡು, ಏನಾಯಿತು ಗಾನವಿ, ನೀನೇ ಏಕೆ ಹಾಗೆ ಅಂದುಕೊಳ್ತಾ ಇದ್ದೀಯಾ, ನೀನು ನನ್ನ ಬಳಿ ಇರದೆ ಎಲ್ಲಿಗೆ ಹೋಗುತ್ತೀಯಾ ಗಾನವಿ ಎಂದು ಪ್ರೀತಿಯಿಂದ ಕೇಳುತ್ತಿದ್ದರೆ
ನಿಮಗೆ ಗೊತ್ತಿಲ್ಲ ರೀ, ಚಿಕ್ಕಂದಿನಿಂದಲೂ ಕೂಡ ನಾನು ಪ್ರೀತಿಸುವವರೆಲ್ಲರೂ ನನಗೆ ದೂರವಾಗುತ್ತಿದ್ದಾರೆ. ನನ್ನನ್ನು ಪ್ರೀತಿಸುವವರೊಂದಿಗೆ ಇರುವ ಅದೃಷ್ಟ ನನಗಿಲ್ಲ ಅಂದಾಗ ಏಕೆ ಹಾಗೆ ಅಂದುಕೊಳ್ತಾ ಇದ್ದೀಯಾ ಅಂದ. ಹೌದು ರೀ ಎಂದು ಅನ್ನುತ್ತಾ, ಮೊದಲು ಅಪ್ಪ ಅಮ್ಮ ಅವರಿಗೆ ನಾನೆಂದರೆ ತುಂಬ ಇಷ್ಟ. ಅವರಿಬ್ಬರ ಮಧ್ಯೆ ಎಷ್ಟೋ ಮುದ್ದಾಗಿ ಬೆಳೆದೆ ನಾನು ಏನೇ ಕೇಳಿದರೂ ಇಲ್ಲವೆನ್ನದೆ ಕೊಡಿಸುತ್ತಿದ್ದರು. ನನಗೆ ಸಣ್ಣ ಪೆಟ್ಟಾದರೂ ವಿಲ ಅಂತ ಒದ್ದಾಡುತ್ತಿದ್ದರು. ಅಷ್ಟು ಅಪರೂಪವಾಗಿ ನೋಡಿಕೊಳ್ಳುತ್ತಿದ್ದರು ನನ್ನನ್ನು. ಆದರೆ ಅವರ ಪ್ರೀತಿ ನನಗೆ ಹೆಚ್ಚು ಕಾಲ ದಕ್ಕಲಿಲ್ಲ. ಇದ್ದಕ್ಕಿದ್ದಂತೆ ನನ್ನ ಪ್ರಪಂಚವೆಲ್ಲ ಒಮ್ಮೆಲೆ ತಲೆಕೆಳಗಾಯಿತು. ಅಮ್ಮ ಅಪ್ಪ ನಾನು ಎಲ್ಲಿಗೋ ನೆಂಟರ ಮನೆಗೆ ಹೋಗಿದ್ದೆವು. ಅದು ಯಾರ ಮನೆ ಅಂತಾನೂ ನನಗೆ ನೆನಪಿಲ್ಲ. ಆದರೆ ಅಲ್ಲಿ ಏನು ನಡೆಯಿತೋ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ನಾನು ಯಾರೊಂದಿಗೋ ಆಟವಾಡುತ್ತಿದ್ದರೆ ಅಪ್ಪ ಆ ಮನೆಯಿಂದ ಗಾಬರಿಯಾಗಿ ಬಂದು ನನ್ನನ್ನು ಎತ್ತಿಕೊಂಡು ಕಾರಿನಲ್ಲಿ ಕೂರಿಸಿದರು. ತಕ್ಷಣ ಅಮ್ಮ ಒಳಗಿದ್ದರೆ ಅಮ್ಮನಿಗೆ ಕೂಡ ಹೊರಗೆ ಬರುವಂತೆ ಫೋನ್ ಮಾಡಿದ್ದರಿಂದ ಅಮ್ಮ ಕೂಡ ತರಾತುರಿಯಲ್ಲಿ ಹೊರಗೆ ಬಂದಳು. ಏನಾಗಿದೆ ಈಗ, ಏಕೆ ಗಾಬರಿಯಾಗುತ್ತಿದ್ದೀರಿ ಎಂದರೆ, ಏನೂ ಇಲ್ಲ, ಮೊದಲು ಕಾರು ಹತ್ತು ಎಂದು ಹೇಳಿ ಇಬ್ಬರನ್ನು ಕಾರಿನಲ್ಲಿ ಹತ್ತಿಸಿಕೊಂಡು ಅಲ್ಲಿಂದ ಹೊರಟರು. ನಾವು ಮೂವರು ಕಾರಿನಲ್ಲಿ ಹೋಗುತ್ತಿದ್ದರೆ ಹಿಂದಿನಿಂದ ಯಾರೋ ನಮ್ಮನ್ನು ಬೆನ್ನಟ್ಟಿ ಬರುತ್ತಿದ್ದರು. ಅಪ್ಪ ನಮ್ಮ ಹಿಂದೆಯೇ ಬರುತ್ತಿದ್ದ ಟ್ರಕ್ಕನ್ನು ನೋಡಿ ಇನ್ನಷ್ಟು ವೇಗ ಹೆಚ್ಚಿಸಿದರು. ಆದರೆ ಅಪ್ಪ ಎಷ್ಟು ಪ್ರಯತ್ನಿಸಿದರೂ ಫಲ ಸಿಗಲಿಲ್ಲ. ಆ ಟ್ರಕ್ ನಮ್ಮ ಕಾರಿಗೆ ಡಿಕ್ಕಿ ಹೊಡೆದು ಪಕ್ಕಕ್ಕೆ ಹೋಗಿ ನಿಂತಿತು. ಟ್ರಕ್ ನಮ್ಮ ಕಾರಿಗೆ ಒಮ್ಮೆಲೆ ಡಿಕ್ಕಿ ಹೊಡೆದಿದ್ದರಿಂದ ನಮ್ಮ ಕಾರು ಪಲ್ಟಿ ಹೊಡೆಯುತ್ತಾ ಪಕ್ಕದಲ್ಲೇ ಇದ್ದ ಕಂದಕದ ಬಳಿ ಹೋಗಿ ಬಿತ್ತು. ಅಮ್ಮ ನನಗೇನು ಆಗಬಾರದೆಂದು ನನ್ನನ್ನು ತನ್ನ ಎದೆಯಲ್ಲೇ ಭದ್ರವಾಗಿ ಅಪ್ಪಿಕೊಂಡಳು. ಅಮ್ಮ ಅಪ್ಪನಿಗೆ ತುಂಬ ಪೆಟ್ಟುಗಳಾಗಿದ್ದವು. ಅವರ ಮೈ ತುಂಬ ರಕ್ತ. ಅವರನ್ನು ನೋಡಿ ನಾನು ತುಂಬ ಭಯಪಟ್ಟೆ. ನಾನು ಅಳುತ್ತಿದ್ದರೆ ನಮ್ಮ ಅಪ್ಪ ತನ್ನ ಕೊರಳಲ್ಲಿದ್ದ ಚೈನು ತೆಗೆದು ನನ್ನ ಕೊರಳಿಗೆ ಹಾಕಿ ಅತಿ ಕಷ್ಟದಿಂದ ನನ್ನನ್ನು ಹೊಡೆದ ಕಾರಿನ ಕಿಟಕಿಯಿಂದ ಹೊರಗೆ ಕಳುಹಿಸಿದರು. ನಾನು ಅವರನ್ನು ಬಿಟ್ಟು ಹೋಗಲಾರೆ ಎಂದು ಅಳುತ್ತಿದ್ದರೆ ನನ್ನನ್ನು ಬೇಡಿಕೊಂಡು ಅಲ್ಲಿಂದ ಹೋಗಲು ಹೇಳಿದರು. ಆದರೆ ನಾನು ಎಷ್ಟಕ್ಕೂ ಹೋಗಲಿಲ್ಲ. ನಿಮ್ಮನ್ನು ಬಿಟ್ಟು ನಾನು ಹೋಗಲಾರೆ ಎಂದು ಅಲ್ಲೇ ಕುಳಿತು ಅಳುತ್ತಿದ್ದೆ. ಅಷ್ಟರಲ್ಲಿ ನಿಂತಿದ್ದ ಆ ಟ್ರಕ್ನಿಂದ ಯಾರೋ ಕೆಳಗೆ ಇಳಿಯುವುದನ್ನು ಅಪ್ಪ ನೋಡಿದರು. ಅದೋ ಅವನು ಬಂದು ಬಿಡ್ತಾ ಇದ್ದಾನೆ. ಅವನು ಬಂದರೆ ನಿನ್ನನ್ನು ಕೂಡ ಸಾಯಿಸಿ ಬಿಡುತ್ತಾನೆ ಮಗಳೇ, ನೀನು ಇಲ್ಲಿಂದ ಹೊರಟು ಹೋಗು ಎಂದು ನನ್ನನ್ನು ಅವಸರ ಮಾಡಿ ಬಲವಂತವಾಗಿ ನನ್ನನ್ನು ದೂರಕ್ಕೆ ತಳ್ಳಿದರು. ಆದ್ದರಿಂದ ನನಗೇನು ಮಾಡಬೇಕೆಂದು ಅರ್ಥವಾಗದೆ ಅಲ್ಲಿ ಪಕ್ಕದಲ್ಲೇ ಒಂದು ದೊಡ್ಡ ಬಂಡೆ ಇದ್ದರೆ ಅದರ ಮರೆಯಲ್ಲಿ ಹೋಗಿ ಅವಿತುಕೊಂಡೆ. ಅಷ್ಟರಲ್ಲಿ ಟ್ರಕ್ನಿಂದ ಇಳಿದ ವ್ಯಕ್ತಿ ಅಮ್ಮ ಅಪ್ಪನ ಬಳಿ ಹೋದನು. ತುಂಬ ಹೊತ್ತು ಅವರ ಬಳಿ ಯಾವುದಕ್ಕೋ ಹುಡುಕಾಡಿದನು. ನಾನು ಆ ಬಂಡೆಯ ಮರೆಯಲ್ಲಿ ಬೆಚ್ಚಿ ಬೀಳುತ್ತಾ ಕುಳಿತು ಅಲ್ಲಿ ಏನು ನಡೆಯುತ್ತಿದೆಯೋ ನೋಡುತ್ತಾ ಕುಳಿತಿದ್ದೆ. ಅವನಿಗೆ ಎಷ್ಟು ಹೊತ್ತು ಹುಡುಕಿದರೂ ಅಲ್ಲಿ ಏನೂ ಸಿಗಲಿಲ್ಲ. ಅದರಿಂದ ಅವನ ಫೋನ್ನಿಂದ ಯಾರಿಗೋ ಫೋನ್ ಮಾಡಿದನು. ಆ ಕಡೆಯವರು ಏನು ಹೇಳಿದರೋ ಏನೋ ಗೊತ್ತಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಒಮ್ಮೆಲೆ ಕಂದಕದ ಪಕ್ಕದಲ್ಲಿ ನಿಂತಿದ್ದ ನಮ್ಮ ಅಮ್ಮ ಅಪ್ಪ ಇದ್ದ ಕಾರನ್ನು ಕಂದಕಕ್ಕೆ ತಳ್ಳಿಬಿಟ್ಟನು. ನನ್ನ ಕಣ್ಣ ಮುಂದೆಯೇ ಅಮ್ಮ ಅಪ್ಪ ಕಾರಿನ ಸಮೇತ ಕಂದಕದಲ್ಲಿ ಬಿದ್ದು ಹೋದರೆ ಒಮ್ಮೆಲೆ ದೊಡ್ಡ ಶಬ್ದ ಬಂದು ಕಾರು ಬ್ಲಾಸ್ಟ್ ಆಗಿಬಿಟ್ಟಿತು. ಅಮ್ಮ ಅಪ್ಪ ಅಲ್ಲೇ ಮರಣ ಹೊಂದಿದರು. ಅವನು ಕಂದಕದೊಳಗೆ ಇಣುಕಿ ನೋಡುತ್ತಾ ಬ್ಲಾಸ್ಟ್ ಆದ ಕಾರನ್ನು ನೋಡಿ ಭಯಂಕರವಾಗಿ ನಗುತ್ತಾ ಅಲ್ಲಿಂದ ಹೊರಟು ಹೋದನು. ಆದರೆ ಅವನ ರೂಪ ಮಾತ್ರ ನನಗೆ ನೆನಪಿಲ್ಲ. ನಾನು ಅವನನ್ನು ಹಿಂದಿನಿಂದ ನೋಡಿದ್ದೆ. ಅವನು ಹೊರಟು ಹೋದ ಮೇಲೆ ಆ ಕಂದಕದೊಳಗೆ ಇಣುಕಿ ನೋಡಿದ ನನಗೆ ಬ್ಲಾಸ್ಟ್ ಆದ ಕಾರಿನಿಂದ ಬೆಂಕಿ ಜ್ವಾಲೆಗಳು ಎದ್ದು ಬರುತ್ತಿದ್ದರೆ ಸುಟ್ಟು ಹೋಗುತ್ತಿರುವ ಅಮ್ಮ ಅಪ್ಪನನ್ನು ನೋಡಿ ಅಮ್ಮ ಅಪ್ಪ ಎನ್ನುತ್ತಾ ಎದೆ ಒಡೆಯುವಂತೆ ಎಷ್ಟು ಅತ್ತೆನೋ ನನಗೆ ಗೊತ್ತಿಲ್ಲ. ನನಗೆ ಅರಿವಿಲ್ಲದೆ ಹತ್ತು ಪ್ರಜ್ಞೆ ತಪ್ಪಿಬಿದ್ದೆ. ನನಗೆ ಎಚ್ಚರವಾಗಿ ನಾನು ಎದ್ದು ನೋಡುವಷ್ಟರಲ್ಲಿ ಆಸ್ಪತ್ರೆಯಲ್ಲಿದ್ದೆ. ಕೂಡಲೇ ಬೆಡ್ನಿಂದ ಇಳಿದು ನಾನು ಹೋಗುತ್ತಿದ್ದರೆ ಅಲ್ಲಿಯವರೆಗೆ ನಾನೆಂದೂ ನೋಡಿರದ ಇಬ್ಬರು ಬಂದು ನಾವು ನಿನ್ನ ಚಿಕ್ಕಪ್ಪ ಎಂದು ಹೇಳಿ ನನ್ನನ್ನು ಸಮಾಧಾನಪಡಿಸುತ್ತಿದ್ದರೆ ಅಲ್ಲಿಯವರೆಗೆ ಎಂದು ನೋಡಿರದ ಅವರನ್ನು ಗೊಂದಲದಿಂದ ನೋಡುತ್ತಾ ನನಗೆ ಅಮ್ಮ ಅಪ್ಪ ಬೇಕು, ನಾನು ಅಮ್ಮ ಅಪ್ಪನ ಬಳಿ ಹೋಗುತ್ತೇನೆ ಎಂದು ನಾನು ಅಳುತ್ತಿದ್ದರೆ
ಅವರು ನಿನ್ನ ಅಮ್ಮ ಅಪ್ಪ ತೀರಿಕೊಂಡರು, ಇನ್ಮುಂದೆ ನಾವೇ ನಿನಗೆ ಎಲ್ಲ ಎಂದು ಹೇಳಿದರು. ಅಲ್ಲಿ ನನಗೆ ಇನ್ಯಾರೂ ಗೊತ್ತಿಲ್ಲದ ಕಾರಣ ಮೌನವಾಗಿ ಅವರ ಜೊತೆ ನಡೆದೆ. ಅವರು ನನ್ನನ್ನು ಅಲ್ಲಿಂದ ನಮ್ಮ ಅಜ್ಜಿಯ ಮನೆಗಂತೆ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋದರು. ನಾವು ಅಪ್ಪನ ಕೆಲಸದ ಕಾರಣದಿಂದ ಬೇರೆ ಊರಿನಲ್ಲಿ ಇರುತ್ತಿದ್ದೆವು. ಹಾಗಾಗಿ ಅಜ್ಜಿಯವರ ಮನೆ ಹೇಗಿರುತ್ತದೆಯೋ ಕೂಡ ನನಗೆ ಗೊತ್ತಿರಲಿಲ್ಲ. ಎಂದೋ ಚಿಕ್ಕವಳಿದ್ದಾಗ ಒಮ್ಮೆ ಬಂದಿದ್ದಂತೆ. ಆದರೆ ನನಗೆ ನೆನಪಿನ ಶಕ್ತಿ ಇಲ್ಲದ ಕಾರಣ ಅದು ನೆನಪಿರಲಿಲ್ಲ. ಆದರೆ ಅಲ್ಲಿ ನಮ್ಮ ಅಜ್ಜಿ ತಾತ ಯಾರೂ ಇರಲಿಲ್ಲ. ಅವರು ಎಂದೋ ತೀರಿಕೊಂಡಿದ್ದಾರೆಂದು ಆಮೇಲೆ ನನಗೆ ಗೊತ್ತಾಯಿತು. ಅವರು ನಮ್ಮ ಅಪ್ಪನಿಗೆ ದೂರದ ಸಂಬಂಧಿಕರೆಂದು. ನಮ್ಮ ಅಪ್ಪ ಅಮ್ಮ ತೀರಿಕೊಂಡಿದ್ದರಿಂದ ಅವರ ಆಸ್ತಿಗೆ ನಾನು ಏಕೈಕ ವಾರಸುದಾರಳು ಎಂದು ನನ್ನನ್ನು ದಾಳವಾಗಿ ಬಳಸಿಕೊಂಡು ನನ್ನನ್ನು ಸಾಕುವ ನೆಪದಲ್ಲಿ ನಮ್ಮ ಆಸ್ತಿಯನ್ನೆಲ್ಲ ತೆಗೆದುಕೊಂಡಿದ್ದಾರೆಂದು ಗೊತ್ತಾಯಿತು. ಆದರೆ ನನಗೆ ಆ ವಿಷಯ ತಿಳಿಯುವಷ್ಟರಲ್ಲಿ ತುಂಬ ತಡವಾಗಿ ಹೋಗಿತ್ತು. ನಾನೇನೂ ಮಾಡಲಾಗಲಿಲ್ಲ. ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ನನ್ನನ್ನು ಆಸ್ತಿಗೋಸ್ಕರ ಕರೆದುಕೊಂಡು ಹೋದರು. ಆದರೆ ನನ್ನನ್ನು ಅವರ ಮನೆಯಲ್ಲಿ ಕೆಲಸದವಳಂತೆಯೇ ನೋಡಿಕೊಳ್ಳುತ್ತಿದ್ದರು. ಚಿಕ್ಕ ಮಗು ಎಂದು ನೋಡದೆ ನಮ್ಮ ಚಿಕ್ಕಮ್ಮ ನನ್ನ ಕೈಯಿಂದ ಮನೆಯ ಕೆಲಸವೆಲ್ಲ ಮಾಡಿಸುತ್ತಿದ್ದಳು. ನನಗೆ ಅಭ್ಯಾಸವಿಲ್ಲದ ಕಾರಣ ಆರಂಭದಲ್ಲಿ ಕೈಗಳಿಗೆ ಬೊಬ್ಬೆಗಳು ಬರುತ್ತಿದ್ದವು. ಆದರೂ ನಮ್ಮ ಚಿಕ್ಕಮ್ಮನಿಗೆ ನನ್ನ ಮೇಲೆ ಕರುಣೆ ಬರಲಿಲ್ಲ. ನಾನು ಕೆಲಸ ಮಾಡದಿದ್ದರೆ ನನ್ನನ್ನು ಹೊಡೆಯುತ್ತಿದ್ದಳು, ಬೈಯುತ್ತಿದ್ದಳು. ಅನ್ನ ಕೂಡ ಹಾಕುತ್ತಿರಲಿಲ್ಲ. ಹಸಿವು ತಾಳಲಾರದೆ ನಾನು ಅಳುತ್ತಾ ಹಾಗೆಯೇ ಬೊಬ್ಬೆ ಬಂದ ಕೈಗಳಿಂದಲೇ ಮನೆಯ ಕೆಲಸವೆಲ್ಲ ಮಾಡಿದೆ. ಆದರೆ ಒಂದು ತುತ್ತು ಅನ್ನವನ್ನು ಹಾಕಲಿಲ್ಲ ನಮ್ಮ ಚಿಕ್ಕಮ್ಮ. ರಾತ್ರಿ ವೇಳೆ ಒಬ್ಬಳೇ ಮಲಗಿಕೊಳ್ಳುವುದರಿಂದ ಮಧ್ಯರಾತ್ರಿಯಲ್ಲಿ ಅಮ್ಮ ಅಪ್ಪ ನೆನಪಾಗಿ ಎದ್ದು ಕುಳಿತು ತುಂಬ ಅಳುತ್ತಿದ್ದೆ. ಆದರೆ ನನ್ನನ್ನು ಸಮಾಧಾನ ಪಡಿಸಲು ಅಲ್ಲಿ ಯಾರೂ ಇರುತ್ತಿರಲಿಲ್ಲ. ಭಯಪಡುತ್ತಲೇ ಬೆಚ್ಚಿ ಬೀಳುತ್ತಾ ಹಾಗೆಯೇ ಮುದುರಿಕೊಂಡು ಮಲಗಿಕೊಳ್ಳುತ್ತಿದ್ದೆ. ದಿನಗಳು ಕಳೆದಂತೆ ಕೆಲಸ ಮಾಡುವುದು ನನಗೆ ಅಭ್ಯಾಸವಾಗಿ ಹೋಯಿತು. ಮೆಲ್ಲನೆ ಮನೆಯ ಕೆಲಸದ ಜೊತೆಗೆ ಅಡುಗೆ ಕೆಲಸವನ್ನು ಒಪ್ಪಿಸಿಬಿಟ್ಟಳು. ಈ ಕತೆ ಇನ್ನು ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.